ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಪರತಪೂರು ಸೇರಿ ಹೂನೂರು ಹಾಗೂ ಅರಶುಣಗಿ ಗ್ರಾಮದಲ್ಲಿ ಇತ್ತೀಚೆಗೆ ಸುರಿದ ಆಲಿಕಲ್ಲು ಮಳೆ ಹಾಗೂ ಬಿರುಗಾಳಿಯಿಂದಾಗಿ ರೈತರ ಬೆಳೆಗಳಿಗೆ ಭಾರಿ ಹಾನಿ ಉಂಟಾಗಿದೆ. ಸುಮಾರು 60ರಷ್ಟು ಬೆಳೆ ನಾಶವಾಗಿರುವುದಾಗಿ ಅಂದಾಜು ಮಾಡಲಾಗಿದೆ. ಈ ಹಿನ್ನೆಲೆ ಆ ಪ್ರದೇಶವನ್ನ ಬರಗಾಲ ಪ್ರದೇಶ ಅಂತ ಘೋಷಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಸರ್ಕಾರವನ್ನ ಆಗ್ರಹ ಮಾಡಿದ್ದಾರೆ. ಇಂದು ಪರತಪೂರು ಗ್ರಾಮದಲ್ಲಿ ನಡೆದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೃಹತ್ ಸಮಾವೇಶ ಹಾಗೂ ಶಾಲು ದೀಕ್ಷೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ರೈತರ ಸಮಸ್ಯೆಗಳ ಬಗ್ಗೆ ಸರ್ಕಾರ ತಕ್ಷಣ ಸ್ಪಂದಿಸಬೇಕು ಅಂತ ಒತ್ತಾಯಿಸಿದರು. ಇನ್ನು ಪರತಪೂರು ಗ್ರಾಮಕ್ಕೆ ಕೆಂಪು ಬಸ್ ವ್ಯವಸ್ಥೆ ಇಲ್ಲದಿರುವುದನ್ನು ಖಂಡಿಸಿದ ಅವರು ತಕ್ಷಣ ಬಸ್ ವ್ಯವಸ್ಥೆ ಕಲ್ಪಿಸಬೇಕು, ಇಲ್ಲವಾದರೆ ಸರ್ಕಾರದ ಗಮನಕ್ಕೆ ತಂದು ಸಮಸ್ಯೆ ಪರಿಹರಿಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಆಲಿಕಲ್ಲು ಮಳೆ ಹಾಗೂ ಬಿರುಗಾಳಿಯಿಂದಾಗಿ ಉಂಟಾದ ಹಾನಿಯನ್ನ ಸಮಗ್ರವಾಗಿ ಪರಿಶೀಲಿಸಿ ವರದಿ ಸಲ್ಲಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಕೃಷಿ, ತೋಟಗಾರಿಕೆ ಹಾಗೂ ಕಂದಾಯ ಇಲಾಖೆಗಳು ಜಂಟಿಯಾಗಿ ವೈಜ್ಞಾನಿಕ ಸಮೀಕ್ಷೆ ನಡೆಸಿ ಯಾವುದೇ ರೈತನ ಹೆಸರು ಬಿಟ್ಟು ಹೋಗದಂತೆ ಪರಿಹಾರ ಕೊಡಬೇಕು ಅಂತ ತಿಳಿಸಲಾಗಿದೆ. ಆ ಘಟನೆ ತಲೆಯಲ್ಲಿರುತ್ತೆ ಹೊರತು ರೈತ ಸಂಘ ಹೆಂಗೆ ಬೆಳೀತಾ ಇದೆ, ಅದು ತತ್ವ ಸಿದ್ಧಾಂತಗಳಂತ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರು ಕೊಡೋದಿಲ್ಲ ಅಂದ್ರು. ದ್ವಾರಕಾ ಹೋಟ್ಲಿಗೆ ಬಂದ್ವಿ. ಅಲ್ಲಿ ನಂಜುಂಡ ಸ್ವಾಮಿ ಅವ್ರು ಬಂದಿದ್ರು ಸುಂದರೇಶ್ ರೂಮಿಗೆ. ಏನಂತೆ ಅಂದ್ರು, ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಏನ್ ಮಾಡೋದು ಅಂತ. ಅವನು ಯಾವನು ಕೊಡಕ್ಕೆ ನಮ್ಗೆ? ಅವರು ಲಾ ಪ್ರೊಫೆಸರ್, ಪಾಂಡಿತ್ಯ ಇದ್ದವರು ಕಾನೂನಿನಲ್ಲಿ. ಅವನು ಯಾವನ್ ನಮಗೆ ಕೊಡ್ಲಿಕ್ಕೆ ಪರ್ಮಿಷನ್? ನಾವು ಮಾಡ್ತೀವಿ ಅಂತ ಹೇಳಿ ಅಷ್ಟೇ ಸಾಕು. ಆಮೇಲೆ ಸುಂದರೇಶು ನಾವೆಲ್ಲ ಇದ್ವಿ, ನಾವೆಲ್ಲ ಆಗ ಚಿಕ್ಕ ವಯಸ್ಸಿನವ್ರು. ಆಮೇಲೆ ಮತ್ತೊಂದ್ ಸಾರಿ ಕಮಿಷನರ್ ಹತ್ರ ಹೋದ್ವಿ. ಇಲ್ಲ ಕೊಡೋದಿಲ್ಲ. ಬೆಂಗಳೂರಿನ ನಾಗರಿಕರು ಏನು ಇರಬೇಕು ಅಂತಿರೋ ಅಥವಾ ಸಾಯ್ಬೇಕು ಅಂತಿರೋ, ನೀವು ನಮ್ಮ ವರದಿ ಪ್ರಕಾರ, ಪೊಲೀಸ್ ಇಂಟೆಲಿಜೆನ್ಸಿ ವರದಿ ಪ್ರಕಾರ ಲಕ್ಷಾಂತರ ಜನ ರೈತರು ಬರ್ತಾ ಇದ್ದಾರೆ, ತಯಾರಿ ನಡೀತಾ ಇದೆ. ಆ ಜನ ಬಂದ್ರೆ ಬೆಂಗಳೂರು ಉಳಿಯುತ್ತಾ? ಈ ಜನ ರೈತರು ಅನಾಗರಿಕರು, ಅವ್ರು ಬೆಂಕಿ ಹಚ್ಚಬಹುದು, ಕಲ್ಲು ಹೊಡಿಬಹುದು, ಧ್ವಂಸ ಮಾಡಬಹುದು. ಇದು ನಮ್ಮ ಅವತ್ತಿನ ಸರ್ಕಾರದಲ್ಲಿ ಇದ್ದಂತ ಅಧಿಕಾರಿಗಳ ತಲೆಯಲ್ಲಿ ಯೋಚನೆ. ಆಮೇಲೆ ನಾವೆಲ್ಲ ಅವ್ರಿಗೆ ಹೇಳಿದ್ವಿ, ರೈತ ಸಂಘ ಅಂದ್ರೆ ಸ್ವಾತಂತ್ರ್ಯ ಚಳವಳಿಯ ನಂತರ ಬಹಳ ಶಿಸ್ತುಬದ್ಧವಾಗಿ ಸತ್ಯ, ಅಹಿಂಸೆಯನ್ನ ಅಧ್ಯಯನ ಮಾಡಿ ರೈತರ ಮಕ್ಕಳಿಗೆ, ರೈತರಿಗೆ ಇದರ ತಿಳುವಳಿಕೆಯನ್ನ ನೀಡಿ ಗಾಂಧಿ ಮಾರ್ಗದಲ್ಲಿ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಚಳುವಳಿಗೆ ನೀವು ಅಡ್ಡಿ ಮಾಡಬಾರ್ದು, ಅವಕಾಶ ನೀಡಬೇಕಂತ ಹೇಳಿದ್ವಿ. ಆಮೇಲೆ ಪೊಲೀಸ್ ಕಮಿಷನರ್ ಒಪ್ಪಿದ್ರು, ಅವತ್ತು ಪರ್ಮಿಷನ್ ಕೊಟ್ರು. ಲಕ್ಷಾಂತರ ಜನ ಸೇರಿದ್ರು. ನಾನು ಲಾಸ್ಟ್ UPSC ಪರೀಕ್ಷೆಯಲ್ಲಿ ಅದರ ಪ್ರಶ್ನೆಯೂ ಇತ್ತು. 82ರ ರೈತ ಚಳವಳಿಯ ಕಬ್ಬನ್ ಪಾರ್ಕ್ನಲ್ಲಿ ಸೇರಿದಂತ ರೈತರ ಸಂಖ್ಯೆ ಎಷ್ಟಿರಬಹುದು ಅಂತ. ಅದಕ್ಕೆ ಉತ್ತರ ಬರೀಬೇಕು, 2 ಲಕ್ಷ ಅಂತ ಹೇಳಿ. ಹಾಗೆ ಬಂಧುಗಳೇ, ಯಾರು ಅಲ್ಲ, ಅಧಿಕಾರಿಗಳು ಯಾರಲ್ಲ, ಎಲ್ಲ ನಮ್ಮ ಅಣ್ಣ ತಮ್ಮಂದಿರೇ. ಏನಪ್ಪ, ಎಲ್ಲ ನಮ್ಮ ಅಣ್ಣ ತಮ್ಮಂದಿರೇ. ಹಾಗಾಗಿ ಯಾವ ಭಯ ಪಡುವ ಅವಶ್ಯಕತೆ ಇಲ್ಲ. ಮಾನ್ಯ ಅಸಿಸ್ಟೆಂಟ್ ಕಮಿಷನರೇ, ಮಾನ್ಯ ತಹಶೀಲ್ದಾರ್ ಅವರೇ, ತಮ್ಮ ಗಮನಕ್ಕೆ ತರೋದು, ನಾನು ಇಲ್ಲಿ ಕುಂತು ಕೇಳಿಸ್ಕೊಂಡು ಮೇಲೆ ಈ ಊರಿಗೆ ಬಸ್ಸೇ ಇಲ್ಲಂತೆ, ನಿಮ್ ಗಮನಕ್ಕೂ ಇದೆಯಾ ಇಲ್ವೋ ಗೊತ್ತಿಲ್ಲ. ಇಷ್ಟು ದೊಡ್ಡ ಗ್ರಾಮಗಳು, ಈ ಭಾಗದಲ್ಲೆಲ್ಲ ಅನೇಕ ಹಳ್ಳಿಗಳು ಬರ್ತದೆ, ಇಲ್ಲಿಗೊಂದು ಬಸ್ ವ್ಯವಸ್ಥೆ ಇಲ್ಲ ಅಂದ್ರೆ
ಇದೇನು ಹಳ್ಳಿಯ ಜನ ಇವರೇನು ಡೆಮಾಕ್ರಸಿಯಲ್ಲಿ ಬದುಕ್ತಾ ಇದ್ರು ಅಥವಾ ಯಾರು ಪಾಳೆಗಾರ ವ್ಯವಸ್ಥೆಯಲ್ಲಿ ಮುಂದುವರಿತಾ ಇದೆಯೋ ಅಂತೇಳಿ ಅರ್ಥ ಆಗ್ತಾ ಇದೆ. ತಮಗೆ ಮೊದಲನೇದಾಗಿ ಬಸ್ ಯಾಕಿಲ್ಲ, ಬಸ್ನ ತತ್ಕ್ಷಣ ಈ ಹಳ್ಳಿ ಭಾಗಕ್ಕೆ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸ ತಾವು ಮಾಡಬೇಕು. ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ಗೂ ಹೇಳ್ತೀನಿ, ನಮ್ಮ ಸ್ನೇಹಿತರೆ ಇದ್ದಾರೆ, ಬಹಳ ಜರೂರಾಗಿ ಆಗ್ಬೇಕು ಅಂತ ಹೇಳಿ ಅವ್ರಿಗೂ ಹೇಳ್ತೇನೆ. ತಾವು ಮಾತಾಡಿ ಯಾರು DC ಬರ್ತಾರೆ ಸಾರಿಗೆ ಸಂಸ್ಥೆಗೆ ಅವರಿಗೆ ಸರಿಯಾದಂಥ ಮಾಹಿತಿಯನ್ನ ನೀಡಿ ಬಸ್ಸಿನ ಸಂಪರ್ಕ ಬೆಳಿಗ್ಗೆ ಸಂಜೆ ಎಷ್ಟು ಬಸ್ಸಿನ ಅವಶ್ಯಕತೆ ಇದೆ ಅಂತ ಹೇಳಿ ಅದನ್ನ ತಾವು ಈ ಸಮಸ್ಯೆನ ಬಗೆಹರಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಇಲ್ಲದೆ ಇದ್ರೆ ನಾನೇ ಪ್ರಯತ್ನ ಮಾಡ್ತೇನೆ. ಈಗಿನ ಮುಖ್ಯಮಂತ್ರಿಗೂ ಹೇಳ್ತೇನೆ, ಅವರೆಲ್ಲ ನಾವೆಲ್ಲ ಹಿಂಗೆ ಒಂದೇ ಬೆಂಚಲ್ಲಿ ಕೂತ್ಕೊಂಡು ರೈತ ಚಳವಳಿಯನ್ನ ಪ್ರಾರಂಭ ಮಾಡಿದವ್ರು. ಅವ್ರು ಮುಖ್ಯಮಂತ್ರಿ ಆಗವ್ರೆ, ನಾನು ಹಾಗೆ ಇದ್ದೀನಿ, ತೊಂದರೆ ಇಲ್ಲ, ನಮ್ಗೇನು ಬೇಸರ ಇಲ್ಲ, ನಮ್ ಗೆಳೆಯರು ಅಂತೇಳಿ ಪ್ರೀತಿ ಇದೆ. ಆದ್ರೂ ಕೂಡ ಏನು ಕೊರತೆ ಆಗಿದೆ ಅದನ್ನ ಭರ್ತಿ ಮಾಡೋ ಕೆಲಸ ತಡ ಆಗಬಾರ್ದು. ಅತ್ಯಂತ ಹಿಂದುಳಿದ ಪ್ರದೇಶ ಅಂತೇಳಿ ಯಾಕೆ ಗುರ್ತು ಮಾಡಿಲ್ಲ? ಗುರ್ತು ಮಾಡಿದ್ರಿ, ಸವಲತ್ತು ಯಾಕೆ ಮುಟ್ಟಿಲ್ಲ? ವಿಶೇಷ ಆದ್ಯತೆ ಮೇರೆಗೆ ಅತ್ಯಂತ ಹಿಂದುಳಿದ ಪ್ರದೇಶಕ್ಕೆ ಹೆಚ್ಚು ಆದ್ಯತೆಯನ್ನ ಕೊಡ್ಬೇಕು ಸರ್ಕಾರ. ಯಾಕೆ ಕೊಟ್ಟಿಲ್ಲ? ಕಲಬುರ್ಗಿ ಏನು ಈ ವಿಭಾಗಕ್ಕೆ ಅತ್ಯಂತ ಹಿಂದುಳಿದ ಪ್ರದೇಶ ಅಂತ ಇದೆ, ಸರ್ಕಾರ ಗುರ್ತು ಮಾಡಿದೆ. ಇದಕ್ಕೆ ವಿಶೇಷ ಆದ್ಯತೆಯನ್ನ ಕೊಡಬೇಕಂತ ಹೇಳಿ ಬಜೆಟ್ ಅಲ್ಲೂ ಕೂಡ ಅಲೋಕೇಶನ್ ಮಾಡಿದ್ದಾರೆ. ಆದ್ರೆ ಹಾಗೆ ಹಿಂದುಳಿದ ಪ್ರದೇಶ ಹಾಗೆ ಹಿಂದೇನೆ ಇದೆ ಅನ್ನೋದಾದ್ರೆ ಇಷ್ಟು ಕಾಲ ಯೋಜನೆಗಳಿಗೆ ಎಲ್ಲೋಯ್ತು ಹಣ ಅಂತ ಹೇಳಿ ಇದೊಂದು ತನಿಖೆ ಮಾಡಿಸ್ಬೇಕಲ್ಲ. ಸರ್ಕಾರಕ್ಕೆ ನಾನು ಪತ್ರ ಬರಿತೀನಿ, ಮುಖ್ಯಮಂತ್ರಿಗೂ ಹೇಳ್ತೇನೆ, ನಾನು ನೋಡಿದ ಪ್ರದೇಶ ಹಿಂಗಿದೆ ಯಾಕ್ರಪ್ಪ ಅಂತ ಹೇಳಿ ಕೇಳ್ತೇನೆ. ಎರಡನೇದಾಗಿ ಅಸಿಸ್ಟೆಂಟ್ ಕಮಿಷನರ್, ಈ ಬೆಳೆ ನೋಡಿ, ಬೆಳೆ ಎಲ್ಲ ನಾಶ ಆಗಿದೆ. ನಿಮ್ಮ ಯಾವ ಅಧಿಕಾರಿನೋ ಏನೋ ಇಲ್ಲೆಲ್ಲ ರೈತರು ಚರ್ಚೆ ಮಾಡ್ತಾ ಇದ್ರು, 60 ಭಾಗ ಬೆಳೆ ನಷ್ಟ ಆಗಿದೆ ಅಂತ. ಎಷ್ಟಾಗಿದೆ? 60 ಭಾಗ ಆಗಿದೆಯೋ 75 ಆಗಿದೆಯೋ ಎಷ್ಟಾಗಿದೆಯೋ ತಮ್ಮ ವರದಿ ಸತ್ಯಾಂಶವನ್ನ ತಾವು ಪ್ರಕಟಣೆ ಮಾಡಬೇಕು. ಆಯ್ತು, ಆಣೆವಾರಿ ಲೆಕ್ಕ ತಗೊಂಡ್ರು, ಬಹಳ ನಷ್ಟವನ್ನ ಪರಿಹಾರವನ್ನ ಸರ್ಕಾರ ಘೋಷಣೆ ಮಾಡಲಿಕ್ಕೆ ಆಣೆವಾರಿ ಲೆಕ್ಕ ತಗೊಂಡ್ರು. 4 ಆಣೆಗಿಂತ ಹೆಚ್ಚು ನಷ್ಟ ಹೊಂದಿದ್ರೆ ಆ ಪ್ರದೇಶ ಬರಗಾಲ ಅಂತ ಡಿಕ್ಲೇರ್ ಮಾಡಬೇಕು. ಆ ಪ್ರದೇಶ ನಷ್ಟ ಹೊಂದಿದೆ ಅಂತೇಳಿ ಡಿಕ್ಲೇರ್ ಮಾಡಬೇಕು. ಹೀಗಿರುವಾಗ 60 ಭಾಗ ನಷ್ಟ ಅಂದ್ರೂ ಕೂಡ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಂಡಿದ್ದಾರೆ ಅನ್ನೋದ್ರ ಮೇಲೆ ನಮಗೆ ಅರ್ಥ ಆಗಬೇಕಾಗಿದೆ. ಅದನ್ನ ತಾವು ಮಾತಾಡುವಾಗ ಅದರ ವಿವರಣೆಯನ್ನ ಕೊಡ್ಬೇಕು. ಮತ್ತೆ ಸರ್ಕಾರ ಈ ನಷ್ಟಕ್ಕೆ ಪರಿಹಾರ ಕಾರ್ಯಕ್ರಮವನ್ನ ಜರೂರಾಗಿ ಪ್ರಾರಂಭ ಮಾಡಬೇಕು. ಬಹಳ ಜರೂರಾಗಿ. ಜರೂರ್ ಅಂದ್ರೆ ಕಳೆದ ಬಾರಿ ಬೆಳೆ ನಷ್ಟ ಆಯಿತು, ಬೆಳೆ ವಿಮೆ ನಷ್ಟ ಆಯಿತು. ಸರ್ಕಾರ ಹೇಳೋದು, ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ, ಕೇಂದ್ರ ಸರ್ಕಾರದ ಸಹಾಯ ಇನ್ನೂ ಬಂದಿಲ್ಲ,
ನಾವು ಬಂದ ಮೇಲೆ ಈ ಸಂದರ್ಭದಲ್ಲಿ ವಿವಿಧ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ರೈತ ಸಂಘದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸುರೇಶ್ ಭವಾನಿ, ಟಿವಿ 20 ಕನ್ನಡ, ದೇವದುರ್ಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.